ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯಲ್ಲಿ 69ನೇ ಕನ್ನಡ ರಾಜ್ಯೋತ್ಸವ ಸಮಾರೋಪ ಸಮಾರಂಭ ನೆರವೇರಿತು. ವಿದ್ಯಾರ್ಥಿನಿಯರು ಇಲ್ಲಿ ನೆರೆದಿರುವಂಥ ಎಲ್ಲ ಸಭಿಕರಲ್ಲಿ 69ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭ ರಾಜ್ಯದಲ್ಲಿ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶಿಷ್ಟ ಮತ್ತು ವಿಭಿನ್ನ ರೀತಿಯಲ್ಲಿ ಮಾನ್ಯ ಕುಲಪತಿಗಳ ಮಾರ್ಗದರ್ಶನ ಹಾಗೂ ಕುಲಸಚಿವರ ಎಲ್ಲ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಾವು ನವೆಂಬರ್ 1ರಿಂದ ಇಲ್ಲಿಯವರೆಗೆ ನೀವೆಲ್ಲ ನೋಡಿದ ಹಾಗೆ ಈ ಎಲ್ಲ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಈ 69ನೇ ಸಮಾರೋಪ ಹಾಗೂ ಸರಣಿ ಮಾಲಿಕೆ ಕಾರ್ಯಕ್ರಮ 4ಕ್ಕೆ ಸಮಯವನ್ನು ಕೊಟ್ಟು ನಮ್ಮೆಲ್ಲರ ಪ್ರೀತಿಗೆ ಬಂದಿರುವಂತಹ ಈ ರಾಮಚಂದ್ರ ಸರ್ ಕನ್ನಡ ಪ್ರಸಿದ್ಧ ಲೇಖಕರು ಹಾಗೂ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ 69ನೇ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಿದರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕನ್ನಡದ ಮೇಷ್ಟ್ರು ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನವರು ಆಗಮಿಸಿ ಮಾತನಾಡಿದರು. ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಅವರು ಕನ್ನಡ ಭಾಷೆ ಜೀವನ ಭಾಷೆಯಾಗಬೇಕೆಂದು ಕರೆ ನೀಡಿದರು. ಎಲ್ಲಿ ಬೆಳೆದಿರ್ತೇವೆ ಅದು ಕರ್ನಾಟಕವೇನೇನೆ. ಶ್ರೀಗಂಧವನ್ನ ಯಾರು ನೋಡಿದ್ರು ಅದು ಕರ್ನಾಟಕವೇ, ಮಲೆನಾಡು ಕರ್ನಾಟಕವೇ, ಕರಾವಳಿಯ ಕಡಲು ಕರ್ನಾಟಕವೇ, ಆದ್ರೆ ಕೆರೆನೂ ಕರ್ನಾಟಕ ಅನ್ನೋದು ಮರಿಬಾರದು. ಇದೆಯಲ್ಲ, ಇದು ನಿಜವಾದ ಅರ್ಥದಲ್ಲಿ ಕರ್ನಾಟಕವನ್ನ ಅರ್ಥ ಮಾಡಿಕೊಳ್ಳುವ ಒಂದು ವಿಧಾನ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗೆ ಅರ್ಥ ಮಾಡ್ಕೊಂಡಾಗಲೇನೆ ಅದೊಂದು ಪರಿಪೂರ್ಣವಾಗುತ್ತೆ ಮತ್ತು ಅದೇ ಕನ್ನಡದ ವಿವೇಕ. ಕನ್ನಡದ ವಿವೇಕ ಇದೆಯಲ್ಲ, ಬಹಳ ದೊಡ್ಡ ವಿವೇಕ ಅದು. ಕನ್ನಡದ ವಿವೇಕ ಎಷ್ಟು ಮಟ್ಟಿಗೆ ಅಂದರೆ ಕನ್ನಡದ ಒಂದು ಭಾಷಿಕ ವಿವೇಕ ಇದೆ, ಸಾಂಸ್ಕೃತಿಕ ವಿವೇಕ ಇದೆ, ಕನ್ನಡದ ರಾಜಕೀಯ ವಿವೇಕ ಇದೆ, ಕನ್ನಡದಲ್ಲಿ ಧಾರ್ಮಿಕ ವಿವೇಕ ಇದೆ. ಒಂದು ವಿವೇಕ ಕನ್ನಡ ನಾಡಿದೆಯಲ್ಲ ದೊಡ್ಡ ವಿವೇಕವನ್ನು ಕೊಟ್ಟಿದೆ. ಈಗ ಆಗಲೇ ಭಾಷಿಕ ವಿವೇಕವನ್ನು ಕುರಿತು ಒಳಗೊಳ್ಳುವಿಕೆಯನ್ನು ಕುರಿತು ನಾನು ಮಾತಾಡಿದೆ. ಅದೇ ಸಾಮಾಜಿಕ ವಿವೇಕಕ್ಕೆ ಬನ್ನಿ ನೀವು. ಸಾಮಾಜಿಕ ನ್ಯಾಯವನ್ನು ಕುರಿತು ಎಷ್ಟು ವರ್ಷಗಳಿಂದ ಪಂಪನಿಂದ ಹಿಡಿದು ಕನ್ನಡ ಸಾಹಿತ್ಯ ಹೇಳ್ತಾ ಬಂದಿದೆ. ಮೊದಲು ಕುಲದ ಪದ್ಧತಿಯನ್ನು ಪ್ರಶ್ನೆ ಮಾಡಿದವನು ಆದಿಕವಿ ಪಂಪ ನಮ್ಮಲ್ಲಿ. ಆದರೆ ಅವನನ್ನೇ ಮರಿತೇವೆ. ಇಲ್ಲೇನಾಗಿದೆ ಅಂದರೆ ಯಾರಿಗೆ ಒಂದು ದೊಡ್ಡ ದೊಡ್ಡ ಸಮುದಾಯಗಳು ಬಹಳ ಪ್ರಬಲವಾಗಿರುತ್ತೋ ಅಂಥದ್ರ ಬಗ್ಗೆ ಮಾತ್ರ ಮಾತಾಡ್ತೀವಿ ನಾವು. ಗಾಂಧಿ ಬಗ್ಗೆ ಮಾತಾಡಲ್ಲ, ನೆಹರು ಬಗ್ಗೆ ಮಾತಾಡಲ್ಲ, ಯಾಕೆಂದ್ರೆ ಅವ್ರನ್ನ ಬೈದ್ರು ಯಾರು ಕೇಳೋದಿಲ್ಲ. ಸೊ ಅಂದರೆ ಆ ಥರದೊಂದು ಸನ್ನಿವೇಶ ಸೃಷ್ಟಿಯಾಗಿದೆ ಇಲ್ಲಿ. ಮೊದಲು ಕುಲದ ಪ್ರಶ್ನೆಯನ್ನು ಎತ್ತಿದ ಅವರು, ವಚನಕಾರರು ಕುಲದ ಪ್ರಶ್ನೆಯನ್ನು ಎತ್ತಿದ್ರು, ಕುಮಾರವ್ಯಾಸ ಕುಲದ ಪ್ರಶ್ನೆಯನ್ನು ಎತ್ತಿದ. ಹರಿದಾಸರು ರಾಜರಿಗಿರಲ್ಲ, ನಿಮಗಲ್ಲ ದಾಸರು, ನಾವು ದೇವರಿಗೆ ದಾಸರು ಅಂತ ರಾಜ ವಿರೋಧಿಯಾದ ನಿಲುವನ್ನು ಪಡ್ಕೊಂಡ್ರು ಹರಿದಾಸರು. ಅಂದರೆ ಇದೊಂದು ಸಾಮಾಜಿಕ ವಿವೇಕ ಇದೆಯಲ್ಲ, ಇದನ್ನು ಕೊಟ್ಟದ್ದು ಕನ್ನಡ. ಇದನ್ನು ಕೊಟ್ಟ ಎಂಬುದು ನೆರೆ ಸೈರಿಸಲಾರ್ಪಣೆ ಪರವಿಚಾರಮಂ ಪರಧರ್ಮಮಂ ಅಂತ ಹೇಳ್ತಾರೆ. ಅದು 21ನೇ ಶತಮಾನದ ಆಶಯ. ನಿಜ ಹೇಳ್ತಾರೆ, ಕಸವರವೆಂಬುದು ಯಾವುದನ್ನ ಅನ್ಯ ವಿಚಾರಗಳನ್ನ ಅನ್ಯ ಧರ್ಮವನ್ನ ಸಹಿಸಿಕೊಳ್ಳೋದಿದೆಯಲ್ಲ ಅದೇ ಬಂಗಾರ, ಅದೇ ಚಿನ್ನ ಅಂತ 850ರಲ್ಲಿ ನಮ್ಮ ಕವಿರಾಜ ಮಾರ್ಗ ಬರೆದ ಶ್ರೀ ವಿಜಯ ಹೇಳ್ತಾನೆ. ಸಹಿಸಿಕೊಳ್ಬೇಕು ಅಂತ. ಸೈರಣೆ, ಸಹಿಷ್ಣುತೆ. ಇವತ್ತು ಈ ದೇಶದ ಒಳಗಡೆ ದೊಡ್ಡ ಸಮಸ್ಯೆ ಇರದೆ ಅಸಹಿಷ್ಣುತೆಯ ಸಮಸ್ಯೆ. ಇದು ಅಸಮಾನತೆಯ ಸಮಸ್ಯೆ ಮತ್ತು ಅಸಹಿಷ್ಣುತೆಯ ಸಮಸ್ಯೆ, ಎರಡು ಸಮಸ್ಯೆಗಳು ನಮ್ಮನ್ನು ಕಾಣಿಸ್ತಾ ಇರೋ ಸಂದರ್ಭದಲ್ಲಿ ಎಂಥ ಒಂದು ಆಶಯವನ್ನ ಕನ್ನಡ ಸಾಹಿತ್ಯ ಅವತ್ತಿನಿಂದ ಕೊಟ್ಕೊಂಡು ಬಂತು. ಮನುಷ್ಯ ಜಾತಿ ತವನ ಒಂದೇವಲ್ಲಂ ಅಂತ ಹೇಳಿದ್ದಾಯಿತು. ವಚನಕಾರರು ವಿಶೇಷವಾದಂತಹ ಕನ್ನಡವನ್ನು ಕೊಟ್ಟಿದ್ದಾಯಿತು. ಕುಮಾರವ್ಯಾಸನಂತವನು ವ್ಯಾಧನನ್ನ ಬರೀ ವ್ಯಾಧ ಅಂತ ಕರೀಲಿಲ್ಲ, ಅವನು ತಳ ಸಮುದಾಯದವನು, ಆದರೆ ಧರ್ಮವ್ಯಾಧ ಅಂತ ಕರೆದ ಆತನನ್ನು. ನೋಡಿ, ಹೀಗೆ ಕನ್ನಡ ಇದೆಯಲ್ಲ ಅದರ ಆಶಯವೇ ಜಾತ್ಯತೀತವಾದದ್ದು ಮತ್ತು ಸಹಿಷ್ಣುತೆಯ ಆಶಯ. ಅಸಹಿಷ್ಣುತೆಯ ಕೃತಿಗಳು ಬಂದೇ ಇಲ್ಲ ಅಂತ ನಾನು ಸುಳ್ಳು ಹೇಳಲ್ಲ, ಆದರೆ ಅವ್ಯಾವು ನಿಲ್ಲಲಿಲ್ಲ. ಯಾವುದು ನಿಂತದ್ದು? ಒಂದು 500 ಜನ ಬರೆದಿರ್ಬೋದು 1,500 ವರ್ಷದ ಒಳಗಡೆ. ಅದ್ರ ಕಡೆಗೂ ಇವತ್ತು ನಾವು ಹೇಳೋದು 25-30 ಜನರ ಹೆಸರನ್ನು ಮಾತ್ರನೇ ನಾವು ಹೇಳೋದು. ಯಾಕೆ ಅಂದರೆ ಅವರ ಆಶಯಗಳು ಸದಾ ಕಾಲಕ್ಕೆ ಪ್ರಸ್ತುತವಾದವು ಅಂತ ಹೇಳಿ. ನಮ್ಮ ಕರ್ನಾಟಕದ ಮತ್ತು ಕನ್ನಡದ ಸಂಸ್ಕೃತಿ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸೌಹಾರ್ದದಿಂದ ಕೂಡಿತ್ತು ಅಂತಂದರೆ, ಬಂದೇ ನವಾಜರಿಗೆ ಸಿದ್ದಪ್ಪ ಅನ್ನೋ ಶಿಷ್ಯರಿದ್ರು. ಈ ಸೂಫಿ ಸಂತರು ಮತ್ತು ತತ್ವ ಪದಕಾರರು ನೋಡಿ, ಬಂದೇ ನವಾಜಿಯಲ್ಲಿ ಸಿದ್ದಪ್ಪ ಇದೆ. ಬಂದೇ ನವಾಜರಿಗೆ ಶಿಷ್ಯ ಆಗಿದ್ದರು ಸಿದ್ದಪ್ಪನವರು. ನಾಸಿರುದ್ದೀನ್ಗೆ ಹೆಗ್ರಾಸ ಸ್ವಾಮಿ ಅಂತ ಶಿಷ್ಯ ಆಗಿದ್ದರು. ಕಡ್ಕೋಳ ಮಡಿವಾಳಪ್ಪನವ್ರಿಗೆ ಚೆನ್ನೂರು ಜಲಾಲ್ ಸಾಬ್ ಅಂತ ಶಿಷ್ಯ ಆಗಿದ್ದರು.
ಗೋವಿಂದ ಭಟ್ರಿಗೆ ಶಿಶುನಾಥ್ ಶರೀಫ್ರು ಶಿಷ್ಯ ಆಗಿದ್ರು. ಇದಿಷ್ಟನ್ನು ನೋಡಿದರೆ ಗೊತ್ತಾಗುತ್ತೆ ಕರ್ನಾಟಕ ಅಂದ್ರೆ ಏನು, ಕನ್ನಡ ಅಂದ್ರೆ ಏನು ಅಂತ. ಕನ್ನಡ ಅಂದರೆ ಬರೀ ಭಾಷೆ ಅಲ್ಲ, ಕನ್ನಡ ಅನ್ನೋದು ಒಂದು ಜೀವನ ವಿಧಾನ, ಕನ್ನಡ ಅನ್ನೋದು ಒಂದು ಜೀವನ ವಿಧಾನದ ಆಶಯ, ಕನ್ನಡ ಅನ್ನೋದು ಒಂದು ಜೀವನ ವಿಧಾನದ ಆದರ್ಶ. ಅದು ಈ ಆದರ್ಶ ಇದೆಯಲ್ಲ, ಇದನ್ನು ಕಲಿತ್ರೆ ನಾವು ನಿಜವಾದ ಕನ್ನಡಿಗರು. ಕೇವಲ ನವೆಂಬರ್ ತಿಂಗಳಲ್ಲಿ ಮಾತಾಡಿದರೆ ಮಾತ್ರ ಕನ್ನಡಿಗರಲ್ಲ, ಇದು ಕನ್ನಡದ ಆಶಯ. ಇದನ್ನು ಕಲಿಬೇಕಾಗಿರುತ್ತೆ, ಇದನ್ನು ನಾವು ಜನತೆಗೆ ಹೇಳಬೇಕಾಗಿರುತ್ತೆ. ಸೂಫಿ ಸಂತರು ತತ್ವಪದಕಾರರ ಆಶಯ ಇದೆಯಲ್ಲ, ಅದು ಸೌಹಾರ್ದತೆಯ ಆಶಯ ಆಗಿತ್ತು. ಹಾಗೆ ಬದುಕಿ ತೋರಿಸಿದ್ರು ಅವರು ಅಷ್ಟೇ. ಅದರ ಜೊತೆ ಕುವೆಂಪು ಅಂತವರು ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದೂ ಯಕಶ್ಚಿತವಲ್ಲ ಅಂತ ಹೇಳಿದರು ಕುವೆಂಪು. ಬೇಂದ್ರೆ ಸೃಷ್ಟಿಯಲ್ಲಿ ಯಾವುದೂ ವಿಫಲವಲ್ಲ ಅಂದರು. ಅದಕ್ಕೆ ನಾನು ಒಂದು ಸಾಮಾನ್ಯವಾಗಿ ಹೇಳ್ತಾ ಬರ್ತಿರ್ತೇನೆ, ಕರ್ನಾಟಕ ಅಂದ ಕೂಡಲೇ ಶ್ರೀಮಂತವಾದದ್ದು ಅನ್ನೋದನ್ನೇ ತೋರಿಸೋದು ಜಾಸ್ತಿ. ಕರ್ನಾಟಕ ಅಂದ್ರೇನು? ಕನ್ನಡ ಶ್ರೀಗಂಧದ ನಾಡು ಕನ್ನಡ ಅಂತೀವಿ, ಕೋಗಿಲೆಯ ನಾಡು ಕನ್ನಡ ಅಂತೀವಿ, ಕಡಲಿನ ನಾಡು ಕನ್ನಡ ಅಂತೀವಿ, ಕೃಷ್ಣ ಕಾವೇರಿಯರ ನಾಡು ಕನ್ನಡ ಅಂತೀವಿ. ನಾನು ಅದಕ್ಕೆ ಪರ್ಯಾಯವಾಗಿ ಹೇಳ್ತಾ ಬಂದಿದ್ದೀನಿ ಮೊದಲಿಂದ, ಎಷ್ಟೋ ವರ್ಷದಿಂದ. ಕನ್ನಡ ನಾಡು ಕೋಗಿಲೆಗಳ ನಾಡು ಹೌದು, ಕಾಗೆಗಳ ನಾಡು ಹೌದು. ಕನ್ನಡ ನಾಡು ಇದೆಯಲ್ಲ, ಶ್ರೀಗಂಧದ ನಾಡು ಹೌದು, ಜಾಲಿ ಮರಗಳ ನಾಡು ಹೌದು. ಕನ್ನಡ ನಾಡು ಕಡಲಿನ ನಾಡು ಹೌದು, ಬತ್ತಿದ ಕೆರೆಗಳ ನಾಡು ಹೌದು. ಕನ್ನಡ ನಾಡು ತುಂಬಿದ ಕಾವೇರಿ ಕೃಷ್ಣೆಯರ ನಾಡು ಹೌದು, ನೀರೇ ಇಲ್ಲದ ಹಳ್ಳ ಕೊಳ್ಳಗಳ ನಾಡು ಹೌದು. ಎರಡೂ ಇವೆ ಕರ್ನಾಟಕದಲ್ಲಿ. ನಾನು ಕಾಗೆ ಪರವಾಗಿದ್ದೀನಿ ಅಂತ ಕೋಗಿಲೆಯನ್ನು ವಿರೋಧಿಸ್ತಾ ಇಲ್ಲ, ಆದರೆ ಕಾಗೆನೂ ನಮ್ಗೆ ಆದರ್ಶ ಆಗಬೇಕು. ಕೇವಲ ಕೋಗಿಲೆಯ ಕಂಠಲ್ಲ, ಅದು ಸೃಷ್ಟಿಯಲ್ಲಿ ಯಾವುದೂ ವಿಫಲವಲ್ಲ ಅಂತ ಬೇಂದ್ರೆಯವರು ಹೇಳ್ತಾರಲ್ಲ. ಯಾಕೆ ನನಗೆ ಕಾಗೆ ಇಷ್ಟ? ನನ್ನ ಅನುಭವ ಕಥನದ ಹೆಸರೇನೆ ಕಾಗೆ ಕಾರುಣ್ಯದ ಕಣ್ಣು ಅಂತ. ನಾನು ಜಗತ್ತನ್ನು ನೋಡೋದು ಕಾಗೆ ಮುಖಾಂತರ ಮತ್ತು ಬುದ್ಧನ ಕಾರುಣ್ಯದ ಮುಖಾಂತರ. ಯಾಕೆ ಅದಿಷ್ಟ ಅಂದರೆ, ಕಾಗೆ ಇದೆಯಲ್ಲ, ಒಂದು ಮಾತಿದೆ, ಕೋಗಿಲೆ ತತ್ತಿ ಇಡುತ್ತೆ, ಅಂದರೆ ಮೊಟ್ಟೆ ಇಡುತ್ತೆ. ಆ ಮೊಟ್ಟೆ ಮೇಲೆ ಕಾವಿಗೆ ಕೂತು ಮರಿಯನ್ನು ಮಾಡೋದು ಕಾಗೇರಿ. ಕೋಗಿಲೆಯ ಸಂತತಿಯನ್ನು ಹೆಚ್ಚೋದೇ ಕಾಗೆ, ಆದರೆ ಅದನ್ನು ಕೀಳು ಅಂತೀವಿ ನಾವು. ಕಾಗೆ ಎಲ್ಲಾದರೂ ಒಂದು ಸ್ವಲ್ಪ ಅನ್ನ ಹಾಕಿಬಿಡಿ, ಎಲ್ಲಾದ್ರೂ ಇಡೀ ತನ್ನ ಬಳಗವನ್ನು ಕರೆಯುತ್ತೆ. ಇದನ್ನು ಬಸವಣ್ಣವರು ತಮ್ಮ ವಚನದಲ್ಲೂ ಹೇಳ್ತಾರೆ. ಇಡೀ ಬಳಗ ಕರೆದು ಎಲ್ಲ ಹಂಚ್ಕೊಂಡು ತಿಂತಾರೆ. ಅಂದರೆ ಕಾಗೆದೇ ಒಂದು ದಾಸೋಹದ ಸಂಸ್ಕೃತಿ ಕಾಗೆದು. ನಾವು ಅದನ್ನೇ ಯಾಕಪ್ಪ ಕೇಳುವಲ್ಲಿ? ಕಂಠ ಬಿಡಿ, ಕಂಠ ಕೆಲವರಿಗೆ ಕರ್ಕಶ ಅನ್ನಿಸ್ಬೋದು, ಕೆಲವರಿಗೆ ನಾವು ಎಂತೆಂಥದೋ ಕರ್ಕಶ ಸಹಿಸ್ಕೊಂಡಿದ್ದೀವಿ, ಅದನ್ನು ಯಾಕೆ ಸಹಿಸ್ಕೋಬಾರ್ದು ಅಲ್ವಾ? ಕೋಗಿಲೆ ಅಷ್ಟೇ ಶ್ರೇಷ್ಠ ಅಲ್ಲ. ಕೋಗಿಲೆ ಇದೆ, ಕರ್ನಾಟಕ ಕೋಗಿಲೆದು ಹೌದು, ಅದೆಲ್ಲ ಅಂತ ಹೇಳಿದ್ರೆ ಸುಳ್ಳಾಗತ್ತೆ. ಹಾಗೇನೆ ಶ್ರೀಗಂಧ, ಹೌದಪ್ಪ ಶ್ರೀಗಂಧ ಬಹಳ ಶ್ರೀಮಂತವಾದ್ದು, ಅದಕ್ಕೆ ಬೆಲೆ ಜಾಸ್ತಿ. ಆದರೆ ನಾನಂತೂ ಶ್ರೀಗಂಧ ನೋಡಿಲ್ಲ ರೀ, ಇಲ್ಲಿವರೆಗೂ ನೋಡಿಲ್ಲ. ನಾನು ಸತ್ಯ ಹೇಳ್ತಿದ್ದೀನಿ, ಅಂದರೆ ಕೋರ್ಟಲ್ಲಿ ಸತ್ಯವನ್ನಷ್ಟೇ ಹೇಳುತ್ತೇನೆ ಅಂತೀವಲ್ಲ, ಆ ಥರ ಹೇಳ್ತಿಲ್ಲ, ನಿಜವಾಗೂ ಸತ್ಯ ಹೇಳ್ತಿದ್ದೀನಿ ನಾನು. ಆದರೆ ನೋಡಿಲ್ಲ ನಾನು, ಯಾಕೆಂದರೆ ನಾನು ವೀರಪ್ಪನಲ್ಲ. ವೀರಪ್ಪನಾಗಿರೋ ನಿಜವಾಗೂ ನನಗೆ ಹೇಳ್ಕೊಟ್ಟು ಮೇಷ್ಟ್ರು ನೋಡಿರಲಿಲ್ಲ ಶ್ರೀಗಂಧನ, ಕೇಳಿದ್ದು ನಾವು ನೋಡಿರಲಿಲ್ಲ. ನಾವು ಮಾಧ್ಯಮಿಕ ಶಾಲೆ ಓದ್ತಿರುವಾಗ ಕನ್ನಡ ನಾಡು ಶ್ರೀಗಂಧದ ನಾಡು ಅಂತ ಹೇಳಿದ್ದು. ನಾನು ನಮ್ಮ ಬರಗೂರಲ್ಲಿ ನೋಡಿದ್ದು, ಸುತ್ತಮುತ್ತ ನೋಡಿದ್ದು ಬರೀ ಜಾಲಿ ಮರ. ನಮ್ಮಮ್ಮ ನನ್ನ ಜಾಲಿ ಮರದ ಕೆಳಗಡೆನೆ ಮಗು ಆಗಿದ್ದಾಗ ಬಿಟ್ಟು ಕೂಲಿ ಮಾಡ್ತಾ ಇದ್ದಿದ್ದು. ಸೊ ಹಾಗಾಗಿ ಜಾಲಿ ಮರವನ್ನು ಕನಿಷ್ಠ ಅಂತ ಯಾಕೆ ಕತ್ತೀರಿ? ಅದಕ್ಕೂ ಒಂದು ಕರ್ತವ್ಯ ಇದೆ, ಶ್ರೀಗಂಧಕ್ಕೂ ಒಂದು ಜಾಗ ಇದೆ. ಶ್ರೀಗಂಧಕ್ಕೆ ಹೇಗೆ ಜಾಗ ಇದೆಯೋ ಜಾಲಿ ಮರಕ್ಕೂ ಒಂದು ಜಾಗ ಇರುತ್ತೆ. ಅಂದರೆ ಪ್ರಕೃತಿಯಲ್ಲೂ ನೀವು ಮೇಲು ಕೀಳು ಮಾಡಿಬಿಟ್ರೆ ನಾವು ಅಲ್ಲ ಅಂತ, ಅದು ನಿಜವಾದ ಕನ್ನಡಾಭಿಮಾನ. ನಿಸರ್ಗದಲ್ಲಿ ಮೇಲು ಕೀಳುಗಳನ್ನು ಮಾಡಬಾರ್ದು. ಈಗ ನೋಡಿ, ಯಾವತ್ತು ಜಗಳ ಆಗೋದು ಕಾವೇರಿಗೆ ಜಗಳ ಆಗತ್ತೆ, ನಿಮಗೆ ಗೊತ್ತು. ನದಿಗಳಿಗೆ ಒಂದು ರಾಜಕೀಯ ಶಕ್ತಿ ಬಂದ್ಬಿಟ್ಟಿದೆ, ನದಿಗಳಿಗೆ. ಹೌದು, ಹಳ್ಳ ಕೊಳ್ಳಗಳಿಗೆ ರಾಜಕೀಯ ಶಕ್ತಿ ಬಂದಿಲ್ಲ. ಹಳ್ಳ ಕೊಳ್ಳಗಳಿಗೆ ಯಾರು ರಾಜಕೀಯ ಶಕ್ತಿ ಬಂದೇ ಇಲ್ಲ. ಅದಕ್ಕೆ ಯಾಕೆಂದರೆ ಕಾವೇರಿ ವಿವಾದ ಆದ ಕೂಡಲೇನೆ ತಮಿಳ್ನಾಡಿನಲ್ಲಿ ಒಂದು ಸಿಂಹಾಸನ ಅಲ್ಲಾಡತ್ತೆ, ಕರ್ನಾಟಕದ ವಿಧಾನಸೌಧದಲ್ಲಿ ಇನ್ನೊಂದು ಸಿಂಹಾಸನ ಅಲ್ಗಾಡತ್ತೆ. ಅಂದರೆ ಕಾವೇರಿ ವಿವಾದದ ಹಿಂದಿರುವ ರಾಜಕೀಯ ಇದೆಯಲ್ಲ, ಅದು ತುಂಬಿದ ನದಿಗಳ ರಾಜಕೀಯ ರೀ. ಅದು ಕೃಷ್ಣದು ತುಂಬಿದ ನದಿಗಳ ರಾಜಕೀಯ. ಕೃಷ್ಣೆ ಬಗ್ಗೆ ನಾವು ಮಾತಾಡಬೇಕು, ಕಾವೇರಿ ಬಗ್ಗೆ ಮಾತಾಡಬೇಕು, ಅದರಲ್ಲಿ ತರತಮ ಮಾಡಬಾರ್ದು, ಅದನ್ನು ನಿರಾಕರಿಸಬಾರ್ದು, ಒಪ್ಕೊಂಡೆ. ಆದರೆ ಹಳ್ಳಿಯಲ್ಲಿ ಒತ್ತಿ ಹೋಗಿರುವಂಥ ಹಳ್ಳ ಕೊಳ್ಳಗಳು ತುಂಬದೇ ಹೋದರೆ ಕೆರೆಗಳಲ್ಲಿ ತುಂಬುತ್ತವೆ. ವಿಸ್ತಾರವಾದ ಕಡಲನ್ನು ಕುರಿತು ಮಾತಾಡ್ತೀವಿ ನಾವು, ಬತ್ತಿ ಹೋಗ್ಬಿಟ್ಟು ಬಿರುಕ್ಬಿಟ್ಟಿರುವಂಥ ಕೆರೆ ಒಳಗಡೆ ಬತ್ತಿರೋ ನಿಟ್ಟುಸಿರನ್ನು ಕುರಿತು ಮಾತಾಡ್ತಿದ್ರೆ ಅದು ಯಾವ ಸೀಮೆಯ ಕನ್ನಡಾಭಿಮಾನ ಅಂತ ನನ್ನ ಪ್ರಶ್ನೆ. ಏಕೆಂದರೆ ಕಡಲನ್ನು ಕುರಿತು ಅಷ್ಟೇ ಮಾತಾಡೋದಲ್ಲ,
ಅಲ್ಲಿ ಬಿರುಕು ಬಿಟ್ಟಿರುತ್ತಲ್ಲ ಕೆರೆಗಳಲ್ಲಿ, ಅದಕ್ಕೆ ನೀರು ಹರಿಸಿದ್ರೆ ಅವನು ನಿಜವಾದ ನೀರಾವರಿ ತಜ್ಞ. ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ತುಂಬಿದ ನದಿಗಳನ್ನು ಕುರಿತು ಮಾತಾಡ್ತಾ ಇದ್ರೆ ಇವ್ರಿಗಿಷ್ಟು ಕೊಡಬೇಕಾ ಅವ್ರಿಗಿಷ್ಟು ಕೊಡಬೇಕಾ, ಅದನ್ನು ಎಷ್ಟು ದಿವಸದವರೆಗೆ ಎಷ್ಟು ವರ್ಷದವರೆಗೆ ಜಗಳಾಡ್ತಿರ್ತಾರೋ ಇವ್ರು ಇಲ್ಲಿ ಭದ್ರವಾಗಿರ್ತಾರೆ, ಅಲ್ಲಿ ಭದ್ರವಾಗಿರ್ತಾರೆ. ರಾಜಕೀಯ ವಿವೇಕ ಇದೆಯಲ್ಲ, ಪಂಪನ ಕಾಲದಿಂದ ಬಂದಿದೆ. ಕುಮಾರವ್ಯಾಸನ ಮಾತನ್ನು ನೀವು ಕೇಳಿರ್ತೀರಿ. ಅವನು ಒಂದು ಪಾತ್ರದ ಮುಖಾಂತರ ಒಂದು ಮಾತನ್ನೇ ಹೇಳಿಸ್ತಾನೆ. ಅರಸು ರಾಕ್ಷಸ, ಮಂತ್ರಿ ಎಂಬುವ ಮರೆವ ಹುಲಿ, ಪರಿವಾರ ಹದ್ದಿನ ನೆರವಿ ಅಂತ ಹೇಳಿ ಕಡೆಗೆ ಹೇಳ್ತಾನೆ, ಬಡವರ ಭಿನ್ನಪವನ್ನ ಅವರು ಕೇಳುವರು. ಬಡವರ ಭಿನ್ನಪವನ್ನ ಯಾರು ಕೇಳ್ತಾರೆ ಅನ್ನೋ ಪ್ರಶ್ನೆಯನ್ನ ಇವತ್ತು ನಾವು ವಿಧಾನಸೌಧದ ಮುಂದೆ, ಪಾರ್ಲಿಮೆಂಟ್ ಭವನದ ಮುಂದೆ ಕೇಳಬೇಕಾಗಿದೆ. ಇವತ್ತು ಅದರ ಅರ್ಥ ಏನಂದ್ರೆ, 15ನೇ ಶತಮಾನದಲ್ಲಿ ಎತ್ತಿದ ಆ ಪ್ರಶ್ನೆ ಇದೆಯಲ್ಲ, ಅವತ್ತು ಅರಸು ರಾಕ್ಷಸ ಅಂದ್ರು ಅರಸರಿದ್ರು, ಇವತ್ತು ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಿಗಳು ಇತ್ಯಾದಿಗಳಿದ್ದಾರೆ. ಪರಿವಾರ ಹದ್ದಿನ ನೆರವು ಎಷ್ಟು ಚೆನ್ನಾಗಿದೆ ನೋಡಿ. ಅವ್ರು ಸುತ್ತ ಓಡಾಡ್ತಿರ್ತಾರೆ, ಅವರೆಲ್ಲ ಹದ್ದಿನ ಗುಂಪಿದ್ದಾಗೆ. ಇವತ್ತು ಅದೇ ಕತೆ. ಅಂದ್ರೆ ಒಂದು ರಾಜಕೀಯ ಪ್ರಜ್ಞೆ ಇದೆಯಲ್ಲ, ಕನ್ನಡ ಸಾಹಿತ್ಯದ ಒಳಗಡೆ ಬಂದಂಥ ರಾಜಕೀಯ ಪ್ರಜ್ಞೆ ಅಷ್ಟೇ ಅಲ್ಲ, ರಾಜ ವಿರೋಧಿಯಾದಂಥ ಪ್ರಜ್ಞೆಯನ್ನು ಕನ್ನಡ ಸಾಹಿತ್ಯ ಹೇಳಿದೆ. ಅದು ಪಂಪನೂ ಹೇಳ್ತಾನೆ. ಪಂಪ ಹೇಳ್ತಾನೆ, ಬಸವಣ್ಣವ ರಾಜನ ಆಸ್ಥಾನದಲ್ಲಿದ್ದು ಚಳುವಳಿ ಕಟ್ತಾರೆ. ಪಂಚತಂತ್ರದ ಒಳಗಡೆ ಅರಸಂಗೆ ಹಿತವ ಮಾಡ್ತಕ್ಕಂಥವನು ಪ್ರಜೆಗೆ ಹಿತ ಅಲ್ಲ ಅಂತ ಹೇಳ್ತಾರೆ. ಈ ಥರದ ಒಂದು ರಾಜಕೀಯ ಪ್ರಜ್ಞೆ ಕನ್ನಡದಲ್ಲಿದೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಬಹಳ ಮುಖ್ಯವಾಗಿ ನಾನು ಹೆಚ್ಚೊತ್ತು ಸಮಯ ತಗೊಳ್ಳಕ್ಕೆ ಇಷ್ಟಪಡೋದಿಲ್ಲ, ಯಾಕೆಂದರೆ ನೀವು ಕೇಳೋದಿಲ್ಲ ಅಂತ ಅರ್ಥ ಅಲ್ಲ. ಬಟ್ ನನ್ನದೇ ಆದಂತಹ ಸಮಯಾವಕಾಶ ಸ್ವಲ್ಪ ಕಡಿಮೆ ಇರೋದ್ರಿಂದ ಒಂದು ಸಾಂಸ್ಕೃತಿಕ ವಿವೇಕ ಕನ್ನಡದ ಬಹಳ ದೊಡ್ಡ ವಿವೇಕ. ಏನಂದರೆ, ಆರಂಭದಲ್ಲಿ ನಾನು ಮಾತಾಡಿದೆ, ಸ್ಥಳೀಯ ಅನ್ನೋ ಪದವನ್ನು ಬಳಸಿದೆ ನಾನು. ಕನ್ನಡ ಏಕಕಾಲಕ್ಕೆ ಸ್ಥಳೀಯವೂ ಹೌದು, ರಾಷ್ಟ್ರೀಯವೂ ಹೌದು, ಅಂತಾರಾಷ್ಟ್ರೀಯವೂ ಹೌದು ಆಗುವ ವಿವೇಕವನ್ನು, ಸಂವೇದನೆಯನ್ನು ಪಡೆದಿದೆ. ಇದು ಕನ್ನಡದ ವಿಶೇಷ. ಏಕಕಾಲಕ್ಕೆ ಸ್ಥಳೀಯ, ಏಕಕಾಲಕ್ಕೆ ರಾಷ್ಟ್ರೀಯ, ಏಕಕಾಲಕ್ಕೆ ಅಂತಾರಾಷ್ಟ್ರೀಯ. ನೋಡಿ, ಸ್ಥಳೀಯ ತಗೊಳ್ಳಿ, ಎಷ್ಟು ಜನಪದ ಸಾಹಿತ್ಯ ಇದೆ ನಮ್ಮಲ್ಲಿ. ಸ್ಥಳೀಯ ಸಂಸ್ಕೃತಿಯನ್ನು ಕುರಿತು ಎಷ್ಟೆಷ್ಟು ಪುಸ್ತಕಗಳು ಬರೆದಿದ್ದಾರೆ ನಮ್ಮ ವಿಶ್ವವಿದ್ಯಾಲಯದ ಸ್ನೇಹಿತರಿರ್ಬೋದು, ಸಂಶೋಧನಾ ವಿದ್ಯಾರ್ಥಿಗಳಿರ್ಬೋದು, ಬೇರೆ ಬೇರೆಯವರು. ಸ್ಥಳೀಯ ಸಂಸ್ಕೃತಿಗಳು, ಬುಡಕಟ್ಟುಗಳು. ಇಡೀ ಇಂಡಿಯಾದ ಒಳಗಡೆ 11 ಕೋಟಿ ಬುಡಕಟ್ಟು ಮತ್ತು ಅಲೆಮಾರಿ ಜನ ಇದ್ದಾರೆ ಇತ್ತೀಚಿನ ಮಾಹಿತಿ ಪ್ರಕಾರ. ಅದನ್ನು ಕುರಿತು ಅಧ್ಯಯನಗಳು ನಡೀತಾವೆ. ಕನ್ನಡದಲ್ಲಿ ಸಾಕಷ್ಟು ನಡೆದಿರೋದುಂಟು. ಅಂದರೆ ಸ್ಥಳೀಯವಾಗಿರ್ತಕ್ಕಂಥ ಸಂಸ್ಕೃತಿಗಳು ಕರ್ನಾಟಕ ಮತ್ತು ದೇಶದಲ್ಲಿರೋದು ಸಂಸ್ಕೃತಿಗಳು. ನೀವು ಇಲ್ಲಿ ಬೆಳಗಾವಿ ಧಾರವಾಡಕ್ಕೆ ಬಂದಾಗ ಒಂದು ರೀತಿ ಆಹಾರ ತಿಂತೇವೆ, ತುಮಕೂರು ಚಿತ್ರದುರ್ಗಕ್ಕೆ ಹೋದಾಗ ಇನ್ನೊಂದು. 11ನೇ ಶತಮಾನದಲ್ಲಿ ನೈಸೇನ ಅನ್ನುವಂಥ ಕವಿ ಬೆರಸಲಿಕೆ ತಕ್ಕದೆ ಘೃತಮುಮಂ ತೈಲಮುಮಂ ಅಂತ ಹೇಳ್ದ. ಅಂದರೆ ಎಣ್ಣೆ ಮತ್ತು ತುಪ್ಪವನ್ನು ಬೆರೆಸೋಕೆ ಸಾಧ್ಯವೇ ಅಂದರೆ, ಸಂಸ್ಕೃತ ಬಳಸಿ, ಕನ್ನಡ ಬಳಸಿ, ಎರಡು ಬೆರೆಸಬೇಡಿ ಅಂತ. 13ನೇ ಶತಮಾನದಲ್ಲಿ ಒಬ್ಬ ಉಗ್ರ ಕನ್ನಡಾಭಿಮಾನಿ ಬಂದ, ಆಂಡಯ್ಯ ಅಂತ. ನಾನು ಸಂಸ್ಕೃತ ಪದಗಳನ್ನೇ ಬಳಸಲ್ಲ ಅಂತೇಳಿ ಎಲ್ಲ ಸಂಸ್ಕೃತ ಪದಗಳಿಗೂ ಕನ್ನಡದ ತದ್ಭವಗಳನ್ನು ಸೃಷ್ಟಿ ಮಾಡಿದ. ಮುಖ ಅಂತ ಬರೀಲಿಲ್ಲ, ಮೊಗ ಅಂದ. ಕಾವ್ಯ ಅಂತ ಬರೀಲಿಲ್ಲ, ಕಬ್ಬ ಅಂದ. ಸುಖ ಅಂತ ಬರೀಲಿಲ್ಲ, ಸೊಗ ಅಂದ. ಆದರೆ ಬೆಳೀತಾ ಒಂದು ವಿವೇಕ ಬಂತು ಕನ್ನಡದಲ್ಲೂ. ಇವರೆಲ್ಲ ವಿವೇಕ ಇರಲಿಲ್ಲ ಅಂತಲ್ಲ, ಆಯಾ ಕಾಲದ ಅಗತ್ಯಗಳನ್ನು, ಅವರ ಅಭಿಮಾನವನ್ನು ಅವ್ರು ತೋರಿಸ್ತಾ ಬಂದರು. ಮುದ್ದಣ ಅನ್ನೋಂಥ ಕವಿ ಒಂದು ಮಾತನ್ನು ಹೇಳ್ತಾನೆ, ಸಂಸ್ಕೃತ ಬಳಸಬಾರದು ಅಂತ ಅಲ್ಲ, ಆದರೆ ಕರ್ಮಣಿ ಸರದೋಳ್ ಚೆಂಬವಳಂ ಕೋದಂತಿರೇ ಇರಬೇಕದು ಅಂತ. ಅಂದರೆ ಕರಿಮಣಿ ಸರದಲ್ಲಿ ಕೆಂಪು ಹವಳ ಇದ್ದಾಗಿರಬೇಕು. ಕರಿಮಣಿ ಸರ ಬಹಳ ಮುಖ್ಯ, ಅದರಲ್ಲಿ ಕೆಂಪು ಹವಳ ಅಂದರೆ ಕರಿಮಣಿ ಸರದ ಕಾಂತಿಯನ್ನು ಹೆಚ್ಚಾಗಿರಬೇಕು. ಒಂದು ಭಾಷೆಯಲ್ಲಿ ಇನ್ನೊಂದು ಭಾಷೆಯ ಪದಗಳು ಬಂದು ಸೇರ್ಕೊಂಡಿವೆ ಅಂತ ಅಂದರೆ ಆ ಭಾಷೆಗೆ ಹೆಚ್ಚು ಕಾಂತಿಯನ್ನು ಕೊಡಬೇಕು, ಆ ಭಾಷೆಯನ್ನು ಪ್ರಜ್ವಲಗೊಳಿಸಬೇಕು, ಆ ಭಾಷೆಯನ್ನು ಬೆಳೆಸಬೇಕು, ಆ ಭಾಷೆಯ ಜಾಯಮಾನಕ್ಕೆ ಹೊಂದ್ಕೊಂಡಿರಬೇಕು. ಈ ರೀತಿಯೇ ಎಲ್ಲ ಭಾಷೆಗಳು ಬೆಳೆಯೋದು. ಈಗ ಇಂಗ್ಲೀಷು ಬೆಳೆದದ್ದೇ ಹಾಗೆ. ಇಂಗ್ಲೀಷ್ ಭಾಷೆ ಕೇವಲ 800 ವರ್ಷಗಳಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕಾದ್ರೆ ಗ್ರೀಕ್ನಿಂದ, ಲ್ಯಾಟಿನ್ನಿಂದ ಎಷ್ಟು ಪದಗಳನ್ನು ಬಳಸ್ಕೊಂಡಿದೆ ಅದು. ಅದರಿಂದ ಬಳಸಿಕೊಂಡು ಇಂಗ್ಲೀಷ್ ಬೆಳೆದದ್ದು. ಹಾಗಾಗಿ ಕನ್ನಡ ಅಂತ ಹೇಳಿ ಯಾವುದೇ ಭಾಷೆಯ ಪದಗಳನ್ನು ಬಳಸಬಾರ್ದು ಅಂತಲ್ಲ, ಆದರೆ ಅದು ಕೃತಕವಾಗಿರಬಾರ್ದು. ನಮ್ಮ TV ನಿರೂಪಕರು ಬಳಸ್ತಕ್ಕಂಥ ಕನ್ನಡ ಇದೆಯಲ್ಲ, ಅಲ್ಲಿ ಬಳಸುವ ಇಂಗ್ಲೀಷ್ ಪದಗಳು ಮಧ್ಯೆ ಬಂದು ಈಗ ಹೋಗುತ್ತವಲ್ಲ, ಆ ಥರ ಅಲ್ಲ. ಅದು ನಮ್ಮ ಜಾಯಮಾನಕ್ಕೆ ಹೋಗಬೇಕು. ಈಗ ಉದಾಹರಣೆಗೆ ಹೇಳ್ತಿದ್ದೇನೆ, ಅಂದರೆ ನಾನು ಏನು ಹೇಳ್ತಿದ್ದೇನೆ ಅಂದರೆ, ಕನ್ನಡದ
ಬಹುಮುಖ್ಯವಾದ ಗುಣಲಕ್ಷಣ ಏನಂದರೆ ಒಳಗೊಳ್ಳುವಿಕೆ. ಒಳಗೊಳ್ಳುವಿಕೆಯಿಂದಲೇ ಒಂದು ಭಾಷೆ ಬೆಳೆಯುತ್ತೆ ಯಾವತ್ತೂ. ಅದು ಗುಣಾತ್ಮಕವಾದದ್ದು ಅಂತ ಭಾವಿಸ್ಕೊಳ್ಬೇಕು. ಒಳಗೊಳ್ಳುವಿಕೆ ಅದನ್ನು ನಮ್ಮ ಜನ ತನ್ನದನ್ನಾಗಿ ಮಾಡ್ಕೋತಾರೆ. ಯಾವುದು ಜನಸಾಮಾನ್ಯರಿಗೂ ಒಬ್ಬ ಅನಕ್ಷರಸ್ಥನಿಗೂ ಅರ್ಥವಾಗುತ್ತೋ ಅದೇ ನಿಜವಾದ ಕನ್ನಡ ನನ್ನ ಅಭಿಪ್ರಾಯದಲ್ಲಿ. ನೀವು ಸುಮ್ಮನೆ ಅಲ್ಪ ಪ್ರಾಣ ಮಹಾಪ್ರಾಣ ಎಲ್ಲ ನಾವು ಬರವಣಿಗೆಯಲ್ಲಿ ಯೋಚಿಸಬೇಕು. ಮಾತಾಡುವಾಗ ಪ್ರಾಣ ಇದ್ದರೆ ಸಾಕು, ಅಲ್ಪವೋ ಮಹಾನೋ, ಮಾತಾಡುವಾಗ ಪ್ರಾಣ ಇರಬೇಕಷ್ಟೇ ನಮಗೆ. ಆದರೆ ಬರಿಬೇಕಾದ್ರೆ ಅವನ್ನೆಲ್ಲ ಬಳಸಬೇಕು. ಆದರೆ ಮಾತಾಡೋದಿದೆಯಲ್ಲ, ಈಗ ನೋಡಿ ಒಳಗೊಳ್ಳುವಿಕೆ ಎಷ್ಟು ಮಟ್ಟಿಗಿದೆ ಅಂತ ಅಂದರೆ, ಯಾರಿಗಾದ್ರೂ ಕರೆಂಟ್ ಅಂದರೆ ವಿದ್ಯುತ್ ಶಕ್ತಿ ಅಂತ ಬಳಸ್ತಾರೆ ಯಾರಾದರೂ. ಕರೆಂಟ್, ನಮ್ಮೂರಿಗೆ ಕರೆಂಟ್ ಬಂತು, ಕರೆಂಟ್ ಹೋಯ್ತು ಅಂತಾರೆ. ಬಸ್ಸು ಅಂತಾರೆ, ಕಾರು ಅಂತಾರೆ. ಬಸ್ ನಮ್ಮ ಪದನ ಅಲ್ಲ, ಕಾರು ನಮ್ಮ ಪದ ಅಲ್ಲ. ಯಾಕೆಂದರೆ ಬಸ್ ನಮ್ಮಲ್ಲಿ ಇರಲಿಲ್ಲ, ಎತ್ತಿನ ಬಂಡಿ ಇದ್ದಿದ್ದು. ಎತ್ತಿನ ಬಂಡಿ ಇಂಗ್ಲೀಷ್ನವ್ರ ಪದ ಅಲ್ಲ, ಎತ್ತಿನ ಬಂಡಿ ನಮ್ಮದು. ಬಸ್ ಅನ್ನೋದಕ್ಕೆ ಒಂದು ಕೊಂಬಾಕಿದ್ರೆ ಕನ್ನಡ ಆಗಿಬಿಡುತ್ತೆ ನೋಡಿ. ಅದು ಬಸ್ ಅನ್ನೋದಕ್ಕೆ ಒಂದು ಕೊಂಬಾಕಿ ಬಸ್ಸು ಕನ್ನಡ ಆಗಿಬಿಡ್ತು. ಕಾರ್ ಅನ್ನೋದಕ್ಕೆ ಒಂದು ಕೊಂಬಾಕಿ ಕಾರು ನಮ್ದಾಗ್ಬಿಡ್ತು. ಕರೆಂಟ್ ಅನ್ನೋದಕ್ಕೊಂದು ಕೊಂಬಾಕಿ ಕರೆಂಟು ಅಂದರೆ ಕನ್ನಡ ಕೊಂಬಿದೆ ಅಂತ ಅರ್ಥ, ಅದರ ಅರ್ಥ. ಈಗ ನಾವು ಕನ್ನಡ ಜನಸಾಮಾನ್ಯರು ಇದನ್ನು ಮಾಡ್ಕೊಂಡ್ಬಿಟ್ರು. ಹಾಗೇನೇ ಅನೇಕ ಪದಗಳು. ಈ ಪೊಲೀಸ್ ಅನ್ನೋದಕ್ಕೆ ಯಾರಾದರೂ ಏನೇ ಹೇಳಿದ್ರು, ಆರಕ್ಷಕ ಠಾಣೆಗೆ ಹೋಗ್ತೀವಿ ಅಂತ ಯಾರಾದರೂ ಹೇಳ್ತಾರಾ? ಇಲ್ಲ, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಂತಾರೆ, ಇದೇ ಪೊಲೀಸ್ ಠಾಣೆಗೆ ಹೋಗ್ತೀವಿ ಅಂತಾರೆ. ಹಾಗೆ ನಮ್ಮ ಒಳಗಡೆ ಬೆರೆತ್ಕೊಂಡು ರೊಕ್ಕ ಈ ಭಾಗದಲ್ಲಿದೆ. ರೊಕ್ಕ ಮರಾಠಿ ಪದ ನಮ್ದಾಯಿತು, ದವಾಖಾನೆ ನಮ್ದಾಯಿತು, ತಹಸೀಲ್ದಾರ್ ನಮ್ದಾಯಿತು, ಅಮಲ್ದಾರ್ ನಮ್ದಾಯಿತು, ಜಮಾಬಂದಿ ನಮ್ದಾಯಿತು. ಇವ್ಯಾವು ಮೂಲತಃ ಕನ್ನಡ ಪದಗಳಲ್ಲ. ಇದರ ಅರ್ಥ ನಾನು ಬೇರೆ ಭಾಷೆಯ ಪದಗಳನ್ನೇ ಬಳಸಿ ಅಂತ ಹೇಳ್ತಾ ಇಲ್ಲ ನಾನು. ಆದರೆ ಬೇರೆ ಭಾಷೆಯ ಪದಗಳು ಜನಸಾಮಾನ್ಯರಿಗೆ ಅರ್ಥ ಆಗೋದಾದರೆ ಅವರು ತಮ್ಮದನ್ನಾಗಿ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅವರೇ ಮಾಡ್ಕೋತಾರೆ ಅದನ್ನು. ನಾವು ಅದಕ್ಕೆ ಹೇರಬೇಕಾಗಿಲ್ಲ. ಅಂದರೆ ಕನ್ನಡದ ಮುಖ್ಯವಾದ ಗುಣ ಇದೇನೆ, ಒಳಗೊಳ್ಳುವ ಗುಣ ಇದೆಯಲ್ಲ ಅದು. ಹೇರೋದಕ್ಕೆ ಹೋದರೆ ಏನಾಗ್ಬೋದು? ಈಗ ಬಸ್ ನಿಲ್ದಾಣ ಅಂತಿದೆಯಪ್ಪ, ಬಸ್ ಸ್ಟ್ಯಾಂಡ್ ಅಂತಿರುತ್ತೆ. ನಾನು ಅದನ್ನು ಏನಾದರೂ ಮಾಡಿ, ನಾನು ಶುದ್ಧ ಕನ್ನಡದಲ್ಲಿ, ಶುದ್ಧ ಯಾವುದೋ ಅಶುದ್ಧ ಯಾವುದೋ ನನಗೆ ಗೊತ್ತಿಲ್ಲ, ಅದು ದೊಡ್ಡ ಚರ್ಚೆ ಅದು. ಆದರೆ ಅಂದ್ಕೊಂಡು ಯಾರಾದ್ರೂ ಬಸ್ ಸ್ಟ್ಯಾಂಡ್ ಅನ್ನೋದನ್ನು ಷಷ್ಠಿ ಚಕ್ರ ವಾಹನ ಆಗಮನ ನಿರ್ಗಮನ ನಿಲ್ದಾಣ ಅಂತ ಬೋರ್ಡ್ ಹಾಕಿ. ಯಾಕೆಂದರೆ ಬಸ್ಗೆ ಷಷ್ಠಿ ಚಕ್ರ, 6 ಚಕ್ರಗಳು. ಷಷ್ಠಿ ಚಕ್ರ ವಾಹನ ಆಗಮನ ನಿರ್ಗಮನ ನಿಲ್ದಾಣ ಅಂತ ಬೋರ್ಡ್ ಹಾಕಿದರೆ ನಾನು ಕನ್ನಡದಲ್ಲೇ ಬಳಸೋದಕ್ಕೆ ಸಿದ್ಧ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಓದೋದ್ರೊಳಗೆ ನಮ್ಮೂರು ಬಸ್ ಹೊರಟಾಗಿದೆ. ಅದ್ರ ಬದಲು ಬಸ್ ನಿಲ್ದಾಣ ಅನ್ನಿ. ನಿಲ್ದಾಣ ಕನ್ನಡದ್ದಾಯಿತು, ಬಸ್ ಇಂಗ್ಲೀಷ್ ಆಯಿತು. ಆದರೆ ಎರಡೂ ಸೇರಿ ಕನ್ನಡ ಪದವಾಯಿತು. ಈ ಒಳಗೊಳ್ಳುವಿಕೆ ಇದೆಯಲ್ಲ, ಇದು ಬಹಳ ಮುಖ್ಯವಾದ ಒಂದು ಭಾಷೆ. ಕನ್ನಡವನ್ನು ಬೆಳೆಸಿದ್ದು. ಇನ್ನೊಂದು ಕನ್ನಡ ಇದೆಯಲ್ಲ, ಕನ್ನಡವನ್ನು ಕಟ್ಟಿದವರು ಒಂದು ಜಾತಿಗೆ ಸೇರಿದವರಲ್ಲ, ಒಂದು ಧರ್ಮಕ್ಕೆ ಸೇರಿದವರಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದರೊಳಗೂ ಇವತ್ತಿನ ಸನ್ನಿವೇಶದ ಒಳಗಡೆ ಕನ್ನಡವನ್ನು ಕಟ್ಟಿದವರು ಯಾರು? ಕಿತ್ತಲ್ ಕನ್ನಡದ ನಿಘಂಟನ್ನು ಕೊಟ್ಟರು. ಫ್ಲೀಟು EP ರೈಸ್ ಕನ್ನಡದ ಶಾಸನಗಳನ್ನು, ಎಪಿಗ್ರಾಫಿ ಆಫ್ ಕರ್ನಾಟಕ ಅನ್ನುವಂಥ ಬೃಹತ್ ಗ್ರಂಥಗಳಲ್ಲಿ ಇಡೀ ಕರ್ನಾಟಕವನ್ನು ಸುತ್ತಿ ಕರ್ನಾಟಕದ ಶಾಸನಗಳನ್ನೆಲ್ಲ ಅವರು ಒಂದು ಕಡೆ ಕೊಟ್ಟರು. ಮೊದಲು ಕನ್ನಡ ಸಾಹಿತ್ಯ ಚರಿತ್ರೆ ಬರೆದವರು ಯಾರು? ಅವರು ಹೊರಗಡೆಯವರೇ ಆಗಿದ್ದರು. ಇನ್ನು ಕನ್ನಡಕ್ಕೆ ಬನ್ನಿ, ಶಿಶುನಾಳ್ ಶರೀಫ್ರು ಇದ್ದಾರೆ, ಇನ್ನೊಂದು ಕಡೆ ನಾಡಿಸೋಜ ಇದ್ದಾರೆ, ಸಾರಾ ಅಬೂಬ್ಕರ್ ಇದ್ದಾರೆ, ಈ ಥರ ಬೋಳುವಾರ್ ಮೊಹಮ್ಮದ್ ಇದ್ದಾರೆ. ಇನ್ನೊಂದು ಕಡೆ ಬಂದರೆ ವೈದೇಹಿ, ಅನುಪಮ ನಿರಂಜನ, ಈ ಥರ ನಾನು ಹೇಳ್ತಾ ಹೋಗ್ಬೋದು. ಅವರು ಯಾರು ಒಂದು ಜಾತಿಯವರಲ್ಲ, ಒಂದು ಧರ್ಮದವರಲ್ಲ. ನೂರಾರು ಜನ ಜೈನರು ಕನ್ನಡವನ್ನು ಕಟ್ಟಿದರು, ವಚನಕಾರರು ಕನ್ನಡವನ್ನು ಕಟ್ಟಿದರು, ದಾಸರು ಕನ್ನಡವನ್ನು ಕಟ್ಟಿದರು, ಮಹಮ್ಮದೀಯರು ಕಟ್ಟಿದರು, ಲಿಂಗಾಯತರು ಕಟ್ಟಿದರು, ಅಂದರೆ ವಚನಕಾರರು ಕಟ್ಟಿದರು. ಹೀಗೆ ನೋಡಿ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಕಟ್ಟಿ ಬೆಳೆಸಿದ್ದು ಕನ್ನಡ. ಹಾಗಾಗಿ ಕನ್ನಡ ಜಾತ್ಯತೀತ ಕನ್ನಡ. ಅದು ನಿಜವಾಗಿ ಕನ್ನಡ ಇದೆಯಲ್ಲ, ಜಾತ್ಯತೀತ ಕನ್ನಡವಾಗಿ ಬೆಳೆದದ್ದು. ಅದಷ್ಟೇ ಅಲ್ಲ, ಆ ಅಂಶವನ್ನು, ಆಶಯವನ್ನು ತನ್ನ ಒಳಗಡೆ ಸೇರಿಸ್ಕೊಂಡಿದೆ ಕನ್ನಡ. ಕೇವಲ ಕನ್ನಡ ಕಟ್ಟಿದವರು ಬೇರೆ ಬೇರೆಯವರು ಅಂತ ಅಲ್ಲ. ಈಗ 850ರಲ್ಲಿ ಇಲ್ಲಿರೋ ಕನ್ನಡ ಅಧ್ಯಾಪಕರಿಗೆ ಗೊತ್ತಿರುತ್ತೆ, ಜೊತೆಗೆ ಗೊತ್ತಿರುತ್ತೆ ಅಂತ ನನ್ನ ಭಾವನೆ. ಇಲ್ಲಿ ಈ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಉಪಕುಲಪತಿಗಳು, ಕುಲಸಚಿವರು, ಹಣಕಾಸು ಅಧಿಕಾರಿಗಳು, ಪ್ರಾಧ್ಯಾಪಕರುಗಳು, ವಿದ್ಯಾರ್ಥಿಗಳು, ಮಾಧ್ಯಮ ಮಿತ್ರರುಗಳು ಉಪಸ್ಥಿತರಿದ್ದರು. ವರದಿ ನೀಲಕಂಠ ಭೂಮಣ್ಣವರ್, ಸಮೃದ್ಧಿ TV ಕನ್ನಡ.